ಶಿವಾಜಿ ಮಹಾರಾಜರ ಆಸ್ಥಾನಕ್ಕೆ ಅವರ ಶತ್ರು ಮುಲ್ಲಾ ಅಹಮದ್ನ ಸೊಸೆಯನ್ನು ಉಡುಗೊರೆಯಾಗಿ ಕರೆತಂದಾಗ ಅವರು ಮಹಿಳೆಯರ ಘನತೆಯನ್ನು ಪರಮ ಶ್ರೇಷ್ಠವೆಂದು ಎತ್ತಿ ಹಿಡಿದು ನೀಡಿದ್ದ ಆದೇಶ ಏನಾಗಿತ್ತು ಗೊತ್ತಾ? ಇವರನ್ನು ಪೂರ್ಣ ಗೌರವದಿಂದ ಅವರ ಅತ್ತೆ ಮಾವನ ಮನೆಗೆ ಕಳುಹಿಸಿ. ಅದು 1667 ವರ್ಷ. ಮರಾಠ ಸೈನ್ಯವು ಬಿಜಾಪುರದ ಸುಬೇದಾರ ಮುಲ್ಲಾ ಅಹಮದ್ ವಶದಲ್ಲಿದ್ದ ಕಲ್ಯಾಣದ ಕೋಟೆಯ ಮೇಲೆ ದಾಳಿ ಮಾಡಿತು. ಸೇನಾಪತಿ ಅಬಾಜಿ ಸೋನದೇವ್ ತನ್ನ ತುಕಡಿಯೊಂದಿಗೆ ಒಳಗೆ ನುಗ್ಗಿದರು. ಶತ್ರುಪಡೆಗಳು ದಿಕ್ಕು ತೋಚದಂತಾದವು ಮತ್ತು ಗೆಲುವು ಖಚಿತವೆಂದು ತೋರುತ್ತಿತ್ತು. ಇದರ ನಡುವೆ ಅಬಾಜಿ ಸೋನದೇವ್ ಅವರ ದೃಷ್ಟಿಯು ಮುಲ್ಲಾ ಅಹಮದ್ನ ಸುಂದರ ಸೊಸೆಯ ಮೇಲೆ ಬಿದ್ದಿತು. ಅಬಾಜಿ ಸೋನದೇವ್ ತಕ್ಷಣವೇ ಸೈನಿಕರಿಗೆ ಕಟ್ಟುನಿಟ್ಟಿನ ಆದೇಶಗಳನ್ನು ಹೊರಡಿಸಿದರು. ಈ ಮಹಿಳೆಗೆ ಸಣ್ಣದೊಂದು ಅವಮಾನವೂ ಆಗಬಾರದು. ಆಕೆಯನ್ನು ಅತ್ಯಂತ ಗೌರವದಿಂದ ಪುಣೆಗೆ ಛತ್ರಪತಿ ಶಿವಾಜಿ ಮಹಾರಾಜರ ಆಸ್ಥಾನಕ್ಕೆ ಕಳುಹಿಸಿ ಎಂದು. ಪಲ್ಲಕ್ಕಿಯನ್ನು ಅಲಂಕರಿಸಲಾಯಿತು, ಭದ್ರತಾ ವ್ಯವಸ್ಥೆಯನ್ನು ರೂಪಿಸಲಾಯಿತು ಮತ್ತು ಮಹಿಳೆಯನ್ನು ಪುಣೆಗೆ ಕಳುಹಿಸಲಾಯಿತು. ಪ್ರಯಾಣದುದ್ದಕ್ಕೂ ಯಾರೂ ಅವಳತ್ತ ಕೆಟ್ಟದಾಗಿ ನೋಡಬಾರದು ಎಂದು ಕಾವಲುಗಾರರಿಗೆ ಕಟ್ಟುನಿಟ್ಟಾಗಿ ಎಚ್ಚರಿಕೆ ನೀಡಲಾಯಿತು. ಪಲ್ಲಕ್ಕಿಯು ಆಸ್ಥಾನಕ್ಕೆ ಬಂದಾಗ ಆಳವಾದ ಮೌನ ಆವರಿಸಿತ್ತು. ಅಬಾಜಿ ಸೋನದೇವ್ ಶಿವಾಜಿಯನ್ನುದ್ದೇಶಿಸಿ, ಮಹಾರಾಜ, ಇದು ಕಲ್ಯಾಣದ ವಿಜಯದಿಂದ ಬಂದ ವಿಶೇಷ ಕೊಡುಗೆ ಎಂದು ಹೇಳಿದರು. ಆಸ್ಥಾನಿಕರು ಎಲ್ಲರೂ ಉಸಿರು ಬಿಗಿಹಿಡಿದು ಮಹಾರಾಜರ ಪ್ರತಿಕ್ರಿಯೆ ಏನಿರಬಹುದು ಎಂದು ಎದುರು ನೋಡುತ್ತಿದ್ದರು. ಛತ್ರಪತಿ ಶಿವಾಜಿ ಮಹಾರಾಜರು ಶಾಂತ ಕಣ್ಣುಗಳಿಂದ ಆ ಮಹಿಳೆಯನ್ನು ನೋಡಿದರು. ಕೆಲವು ಕ್ಷಣ ಯೋಚಿಸಿದ ನಂತರ ಒಂದು ವಿಶಿಷ್ಟ ಸೌಮ್ಯತೆ ಅವರ ದೃಷ್ಟಿಯಲ್ಲಿ ತುಂಬಿತು. ಅವರು ಮೃದುವಾಗಿ ಮಾತನಾಡುತ್ತಾ, ಈ ಉಡುಗೊರೆ ನಿಜಕ್ಕೂ ಅಮೂಲ್ಯವಾದುದು, ಆದರೂ ಅದರ ನಿಜವಾದ ಮೌಲ್ಯವು ಗೌರವಕ್ಕಿಂತ ಹೆಚ್ಚೇನೂ ಅಲ್ಲ ಎಂದರು. ನಂತರ ಮಹಾರಾಜರು ಸ್ವತಃ ಮುಂದೆ ಬಂದು ತುಂಬಾ ಮೃದುವಾದ ಧ್ವನಿಯಲ್ಲಿ, ದಾರಿಯಲ್ಲಿ ನಿಮಗೇನಾದರೂ ತೊಂದರೆಯಾಗಿದೆಯೇ ಎಂದು ಕೇಳಿದರು. ಅವರು ಮುಂದೆ ಹೇಳಿದ ಮಾತು ಎಲ್ಲರನ್ನೂ ದಿಗ್ಭ್ರಮೆಗೊಳಿಸಿತು. ನನ್ನ ತಾಯಿ ನಿನ್ನಷ್ಟು ಸುಂದರವಾಗಿದ್ದರೆ ನಾನು ಕೂಡ ಅಷ್ಟೇ ಸುಂದರವಾಗಿರುತ್ತಿದ್ದೆ. ಆಸ್ಥಾನದಲ್ಲಿದ್ದ ಎಲ್ಲರೂ ಆಶ್ಚರ್ಯಚಕಿತರಾದರು. ಶಿವಾಜಿ ಮಹಾರಾಜರು ತಕ್ಷಣವೇ ಒಂದು ಆದೇಶವನ್ನು ಹೊರಡಿಸಿದರು. ಆ ಮಹಿಳೆಗೆ ಅಮೂಲ್ಯವಾದ ಆಭರಣಗಳು, ಸೊಗಸಾದ ವಸ್ತ್ರಗಳು ಮತ್ತು ಚಿನ್ನದ ನಾಣ್ಯಗಳನ್ನು ಉಡುಗೊರೆಯಾಗಿ ನೀಡಬೇಕು ಎಂದು. ಬಳಿಕ ಬಲವಾದ ಮತ್ತು ವಿಶ್ವಾಸಾರ್ಹ ಭದ್ರತಾ ಸಿಬ್ಬಂದಿಯನ್ನು ಒಟ್ಟುಗೂಡಿಸಲಾಯಿತು ಮತ್ತು ಆಕೆಯನ್ನು ಪೂರ್ಣ ಗೌರವಗಳೊಂದಿಗೆ ಆಕೆಯ ಮಾವನ ಮನೆಗೆ ಕಳುಹಿಸಲಾಯಿತು. ಅದೇ ದಿನ ಶಿವಾಜಿ ಮಹಾರಾಜರು ಇಡೀ ಮರಾಠ ಸ್ವರಾಜ್ಯದಾದ್ಯಂತ ಕಟ್ಟುನಿಟ್ಟಿನ ಆಜ್ಞೆಯನ್ನು ಘೋಷಿಸಿದರು. ಇನ್ನು ಮುಂದೆ ಯಾವುದೇ ಯುದ್ಧ ಅಥವಾ ದಾಳಿಯಲ್ಲಿ ಮಹಿಳೆಯರು, ಮಕ್ಕಳು ಮತ್ತು ಪೂಜಾ ಸ್ಥಳಗಳನ್ನು ಎಂದಿಗೂ ಯುದ್ಧದ ಲೂಟಿ ಎಂದು ಪರಿಗಣಿಸಬಾರದು ಎಂದು. ಈ ಘಟನೆ ಕೇವಲ ಒಂದು ಕಥೆಯಲ್ಲ, ಇದು ಶಿವಾಜಿ ಮಹಾರಾಜರ ಮನಸ್ಥಿತಿ, ಅವರ ಚಾರಿತ್ರ್ಯ ಮತ್ತು ಅವರ ಸ್ವರಾಜ್ಯದ ನಿಜವಾದ ಆತ್ಮವನ್ನು ಸಾಕಾರಗೊಳಿಸಿದ ಘಟನೆ. ಅವರ ವಿರೋಧಿ ಮೊಘಲ್ ಇತಿಹಾಸಕಾರ ಖಾಫಿ ಖಾನ್ ಕೂಡ ಈ ಘಟನೆಯನ್ನು ಶ್ಲಾಘಿಸಿದ್ದ. ನಿಜವಾದ ಧೈರ್ಯ ಶತ್ರುವನ್ನು ಕೊಲ್ಲುವುದರಲ್ಲಿ ಮಾತ್ರವಲ್ಲ, ಶತ್ರುಗಳ ಸಹೋದರಿಯರು ಮತ್ತು ಹೆಣ್ಣುಮಕ್ಕಳನ್ನು ಗೌರವದಿಂದ ನಡೆಸಿಕೊಳ್ಳುವುದರಲ್ಲಿದೆ ಎಂದು ಛತ್ರಪತಿ ಶಿವಾಜಿ ಮಹಾರಾಜರು ಸಾಬೀತುಪಡಿಸಿದರು.